ಡೀಟೇಲ್ಸ್ ಕೊಡ್ತಾರೆ ಸಂದೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂದೇಶ್, ಯಾವ ಕಿಡ್ನಾಪ್ ಪ್ರಕರಣದಲ್ಲಿ ಬೇಲ್ ಸಿಗದೆ ಸದ್ಯ ಪರಪ್ಪನ ಅಗ್ರಹಾರದಲ್ಲಿ ರೇವಣ್ಣ ನ್ಯಾಯಾಂಗ ಬಂಧನದಲ್ಲಿದ್ದಾರೋ ಅದೇ ಪ್ರಕರಣದ ಸಂತ್ರಸ್ತೆಯ ವಿಡಿಯೋ ಈಗ ಅವ್ರು ಕೊಟ್ಟಿರೋ ಹೇಳಿಕೆ ನನಗೆ ಯಾವ ತೊಂದರೆ ಆಗಿಲ್ಲ, ನಾನು ಅಪಹರಣಕ್ಕೂ ಒಳಗಾಗಿಲ್ಲ ಅನ್ನೋ ವಿಡಿಯೋ, ಅದರಲ್ಲಿನ ಅವರ ಹೇಳಿಕೆ ಯಾವ ರೀತಿ ಗಂಭೀರತೆ ಪಡೆದುಕೊಳ್ಳುತ್ತೆ ಈಗ ಪ್ರಕರಣ ಮತ್ತೆ ಮಹಿಳೆಯ ಈ ವಿಡಿಯೋ ಸ್ಟೇಟ್ಮೆಂಟ್ ಅಂತ ಸಂದೇಶ್? ವಿಜಯ್, ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತ ಮಹಿಳೆಯನ್ನ ಅಪಹರಣ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಸತೀಶ್ ಬಾಬಣ್ಣ ಅವರ ಬಂಧನ ಕೂಡ ಆಗಿದೆ. ಅವರ ಜೊತೆಯಲ್ಲಿ ರೇವಣ್ಣ ಅವರ ಬಂಧನ ಆಗಿ ಅವರು ಈಗಾಗಲೇ ನ್ಯಾಯಾಂಗ ಬಂಧನದಲ್ಲೂ ಕೂಡ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಬಂದಿರುವಂತಹ ಇದೊಂದು ವಿಡಿಯೋ ಏನಿದೆ ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲೇ ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಆ ಒಂದು ವಿಡಿಯೋದಲ್ಲಿ ಸಂತ್ರಸ್ತ ಮಹಿಳೆ ಕೊಟ್ಟಿರುವಂತಹ ಹೇಳಿಕೆ ಏನಿದೆ ಅದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ. ಯಾಕಂದ್ರೆ ಪ್ರಮುಖವಾಗಿರುವಂತದ್ದು ಈ ಒಂದು ವಿಡಿಯೋ ಏನಿದೆ, ಈ ವಿಡಿಯೋ ಪೊಲೀಸರು ಹೇಳೋ ಹಾಗೆ ನಾವು ರಕ್ಷಣೆ ಮಾಡಿದ್ವಿ ಅಂತ ಏನ್ ಹೇಳ್ತಾ ಇದ್ದಾರೆ, ಅದಕ್ಕೂ ಮುನ್ನ ಜೊತೆಗೆ FIR ಆದ ಬಳಿಕ ಪೊಲೀಸರ ವಶಕ್ಕೆ ಪಡೆಯುವ ಮುನ್ನ, ಅಂದ್ರೆ ಆ ಸಂತ್ರಸ್ತ ಮಹಿಳೆಯನ್ನ ಪೊಲೀಸರು ವಶಕ್ಕೆ ಪಡೆಯುವ ಮುನ್ನ ಮಾಡಿರುವಂತಹ ಒಂದು ವಿಡಿಯೋ ಇದು. ಆ ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ಆಕೆ ಹೇಳ್ತಾ ಹೋಗ್ತಾಳೆ, ಅಂದ್ರೆ ಆ ಸಂತ್ರಸ್ತ ಮಹಿಳೆ ಅಪಹರಣ ಆಗಿದ್ರು ಅಂತ ಏನ್ ಕಂಪ್ಲೇಂಟ್ ಕೊಟ್ಟಿದ್ರು ಆ ಸಂತ್ರಸ್ತ ಮಹಿಳೆ ಹೇಳ್ತಾ ಹೋಗ್ತಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಅಪಹರಣ ಆಗಿಲ್ಲ. ಜೊತೆಗೆ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡ್ತಾರೆ, ಬಾಬಣ್ಣ ಆಗಿರ್ಬೋದು ಅಥವಾ ರೇವಣ್ಣ ಅವರಾಗಿರ್ಬೋದು, ಇವರ ಕುಟುಂಬದಿಂದ ಅಥವಾ ಇವರಿಂದ ನನಗೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ನಾನು ಅಪಹರಣ ಕೂಡ ಆಗಿಲ್ಲ, ನಾನು ಹೊರಗಡೆ ಬಂದಿದ್ದೀನಿ, 4 ದಿನದ ಒಳಗೆ ನಾನು ಮತ್ತೆ ವಾಪಸ್ ಆಗ್ತೀನಿ, ಅಂದ್ರೆ ಮನೆಗೆ ಮತ್ತೆ ವಾಪಸ್ ಆಗ್ತೀನಿ, ನನ್ನ ಮಗ ಗೊತ್ತಿಲ್ಲದೆ ಈ ರೀತಿಯ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾನೆ, ನನಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆ ಆದ್ರೆ ನೀವೇ ನೇರವಾದ ಹೊಣೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಓವರ್ ಆಗಿ ಆ ಒಂದು ವಿಡಿಯೋದ ವೈರಲ್ ಆಗಿರುವಂತಹ ಆ ಸಂತ್ರಸ್ತ ಮಹಿಳೆಯ ಒಂದು ವಿಡಿಯೋದ ಸಾರಾಂಶವನ್ನು ನಾವು ನೋಡೋದಾದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಆಕೆ ಹೇಳ್ತಾ ಹೋಗ್ತಾಳೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಅಪಹರಣ ಆಗಿಲ್ಲ, ನನಗೆ ಯಾವುದೇ ಕಾರಣಕ್ಕೂ ಕೂಡ ರೇವಣ್ಣ ಅವರ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ, ಜೊತೆಗೆ ಆ ಪ್ರಕರಣದಲ್ಲಿ ಈಗಾಗಲೇ ಆರೋಪಿಯಾಗಿ ಅರೆಸ್ಟ್ ಆಗಿರುವಂತಹ ಬಾಬಣ್ಣ ಏನಿದ್ದಾರೆ ಅವರು ಕೂಡ ನನಗೆ ತೊಂದರೆಯನ್ನ ಕೊಟ್ಟಿಲ್ಲ, ಇಲ್ಲಿ ಕ್ಲಿಯರ್ ಕಟ್ ಆಗಿ ನಾನು ಅಪಹರಣ ಆಗಿಲ್ಲ, ನನ್ನ ಮಗ ಗೊತ್ತಿಲ್ಲದೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತೇಳಿ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಕಾನ್ಸ್ಪಿರಸಿ ಎಲ್ಲಿ ನಡೆದಿದೆ ಅಂದ್ರೆ ರೇವಣ್ಣ ಅವರ ವಿರುದ್ಧ ಕೇಸನ್ನ ದಾಖಲು ಮಾಡುವಂತ ಸಂದರ್ಭದಲ್ಲಿ ಕಾನ್ಸ್ಪಿರಸಿ ನಡೆದಿದೆಯಾ ಅಥವಾ ಅಪಹರಣ ಮಾಡಿದಂತ ಸಂದರ್ಭದಲ್ಲಿ ವಿಡಿಯೋ ಮಾಡಿ ಕಾನ್ಸ್ಪಿರಸಿ ಮಾಡಿದ್ದಾರಾ? ಇದರ ಇನ್ವೆಸ್ಟಿಗೇಷನ್ ಅನ್ನ ಯಾರು ಮಾಡಬೇಕು? ಪೊಲೀಸರೇ ಮಾಡ್ಬೇಕಾಗುತ್ತೆ, ಅಂದ್ರೆ SIT ತಂಡವೇ ಮಾಡ್ಬೇಕಾಗುತ್ತೆ. SIT ತಂಡ ಆಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸಂದರ್ಭದಲ್ಲಿ ಭಯಭೀತರಾಗಿ ಅಥವಾ ಯಾರಿಗೋ ಭಯಬಿದ್ದು ಏನಾದ್ರೂ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರ ಆ ಸಂದರ್ಭದಲ್ಲಿ, ಅಥವಾ ಇಲ್ಲಿ ಕಂಪ್ಲೇಂಟ್ ಕೊಡುವಂತ ಸಂದರ್ಭದಲ್ಲಿ ಯಾರು ಪ್ರೆಷರೈಸ್ಡ್ ಹಾಕಿ ಅಥವಾ ಪ್ರೆಷರ್ ಅನ್ನ ಹಾಕಿ ರೇವಣ್ಣ ಅವರ ವಿರುದ್ಧ ಕಂಪ್ಲೇಂಟ್ ಅನ್ನ ಕೊಡಿಸಿದ್ರ? ಈ ಒಂದು ಕಾನ್ಫ್ಲಿಕ್ಟ್ ಅನ್ನ ಅಥವಾ ಈ ಎರಡು ಟ್ವಿಸ್ಟ್ ಗಳೇನಿದೆ ಇದಕ್ಕೆ ಒಂದು ಕ್ಲಾರಿಟಿಯನ್ನ ಪಡಿಬೇಕು ಅಂದ್ರೆ SIT ಅಧಿಕಾರಿಗಳು ಆಕೆಯ ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಜೊತೆಗೆ 164 ಸ್ಟೇಟ್ಮೆಂಟ್ ಅನ್ನ ಈಗಾಗಲೇ ಏನು ದಾಖಲು ಮಾಡ್ಕೊಂಡಿದೀವಿ ಅಂತ ಹೇಳ್ತಾ ಇದ್ದಾರೆ, ಆ ದಾಖಲಿಗೆ ಸಂಬಂಧಪಟ್ಟಂತೆ ನ್ಯಾಯಾಧೀಶರ ಮುಂದೆ ಮತ್ತೊಮ್ಮೆ ಹೇಳಿಕೆಯನ್ನ ದಾಖಲು ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಈಗ ಈ ಒಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ಈ ವಿಡಿಯೋವನ್ನ ನ್ಯಾಯಾಲಯದಲ್ಲಿ ಹಾಜರುಪಡಿಸುವಂತ ಕೆಲಸವನ್ನ 100% ಇವರ ಪರ ರೇವಣ್ಣ ಅವರ ಪರ ವಕೀಲರು ಕೂಡ ಮಾಡ್ತಾರೆ. ಹಾಜರುಪಡಿಸಿ ಮತ್ತೆ ಆಕೆಯ ಹೇಳಿಕೆಯನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಮೊದಲು ಈ ರೀತಿಯ ಹೇಳಿಕೆ, ಆ ನಂತರ ಏನು SIT ಅಧಿಕಾರಿಗಳ ಮುಂದೆ ರೇವಣ್ಣ ಅವರು ಕಿಡ್ನಾಪ್ ಮಾಡಿದ್ದಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಈಗಾಗಲೇ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರು ನನ್ನ ಮೇಲೆ ಅತ್ಯಾಚಾರವನ್ನ ಎಸಗಿದ್ರು ಅಂತ ಆರೋಪ ಮಾಡಿದ್ರು, ಹಾಗಾಗಿ ಪ್ರಕರಣ ಕೂಡ ದಾಖಲಾಗಿದೆ. ಆ ಕಾರಣಕ್ಕಾಗಿ ನನ್ನನ್ನು ಅಪಹರಣ ಮಾಡಿದ್ರು ಅಂತ ಸಂತ್ರಸ್ತ ಮಹಿಳೆ ಹೇಳಿರೋದ್ರಿಂದ ಈಗ ಸಂತ್ರಸ್ತ ಮಹಿಳೆ ವಿಡಿಯೋದಲ್ಲಿ ಹೇಳಿರೋದು ನಿಜನಾ ಅಥವಾ SIT ಅಧಿಕಾರಿಗಳ ಮುಂದೆ ಹೇಳಿರೋದು ನಿಜನಾ? ಇದನ್ನ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಷನ್ ಮಾಡಬೇಕಾಗುತ್ತೆ. ಹಾಗಾಗಿ SIT ಅಧಿಕಾರಿಗಳಿಗಿಂತ ಮುಖ್ಯವಾಗಿ ನ್ಯಾಯಾಧೀಶರ ಮುಂದೆ ಮರು ಹೇಳಿಕೆಯನ್ನ ದಾಖಲು ಮಾಡಿಸುವಂತ ಕೆಲಸವನ್ನ ರೇವಣ್ಣ ಪರ ವಕೀಲರು ಮಾಡ್ತಾರಾ ಅನ್ನೋದು ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ವಿಜಯ್. ಬಟ್ ಸಂದೇಶ್, ಅದೇ ಈಗ ನಾಳೆ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಕೋರ್ಟ್ ನಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಈ ವಿಡಿಯೋ ಹೇಳಿಕೆ ಹೊರ ಬಂದಿರೋದು, ನಾಳೆ ನ್ಯಾಯಾಲಯದ ಗಮನಕ್ಕೆ ಇದು ಬಂದ್ರೆ ನ್ಯಾಯಾಲಯ ಸಂತ್ರಸ್ತೆಯ ಈ ಹೇಳಿಕೆಯನ್ನ ಹೇಗೆ ಪರಿಗಣಿಸಬಹುದು? ಬೇಲ್ ವಿಚಾರಣೆಯ ಮೇಲೆ ಇದು ಪರಿಣಾಮ ಬೀರಬಹುದು ಅನ್ಸತ್ತಾ? ವಿಜಯ್, ಖಂಡಿತವಾಗ್ಲು. ಯಾಕಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಈ ವಿಡಿಯೋವನ್ನ ಪ್ರೆಸೆಂಟ್ ಮಾಡುವಂತ ಕೆಲಸವನ್ನ ರೇವಣ್ಣ ಪರ ವಕೀಲರು ಕೂಡ ಮಾಡ್ತಾರೆ. ಅಂದ್ರೆ ಈ ರೀತಿಯಲ್ಲಿ ಸಂತ್ರಸ್ತ ಮಹಿಳೆ ಹೇಳಿಕೆ ಕೊಟ್ಟಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕೂಡ ಅಪಹರಣ ಆಗಿಲ್ಲ, ಜೊತೆಗೆ ರೇವಣ್ಣ ಅವರ ಕುಟುಂಬಕ್ಕೂ ನನಗೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಬಾಬಣ್ಣ ಕೂಡ ನನ್ನನ್ನು ಅಪಹರಣ ಮಾಡಿಲ್ಲ, ನನ್ನ ಮಗ
ಪೊಲೀಸ್ ಠಾಣೆಗೆ ತೆರಳಿ ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ಹೇಳಿರೋದ್ರಿಂದ ಇಲ್ಲಿ ಇದನ್ನ ನ್ಯಾಯಾಧೀಶರು ಯಾರಿರ್ತಾರೆ ಆ ನ್ಯಾಯಾಧೀಶರು ಇದನ್ನ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತವೆ. ಯಾಕಂದ್ರೆ ಈಗ ರೇವಣ್ಣ ಅವರಿಗೆ ಜಾಮೀನು ಕೊಡಬೇಕೋ ಬೇಡವೋ ಅನ್ನೋದನ್ನ ನ್ಯಾಯಾಧೀಶರು ತೀರ್ಮಾನ ಮಾಡಬೇಕಾಗುತ್ತೆ. ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟಂತ ವಿಚಾರಗಳಾಗ್ತವೆ. ಹಾಗಾಗಿ ಈ ವಿಡಿಯೋವನ್ನ ಪ್ರೆಸೆಂಟ್ ಮಾಡ್ತಾರೆ. ಪ್ರೆಸೆಂಟ್ ಮಾಡಿ ಈ ವಿಡಿಯೋ ಆಧಾರದ ಮೇಲೆ ಅಥವಾ ರೆಫರೆನ್ಸ್ ಆಧಾರದ ಮೇಲೆ ಖುದ್ದು ಸಂತ್ರಸ್ತ ಮಹಿಳೆ ಹೇಳಿದ್ದಾಳೆ, ನಾನು ಅಪಹರಣ ಆಗಿಲ್ಲ, 4 ದಿನದಲ್ಲಿ ವಾಪಸ್ ಬರ್ತೀನಿ, ನಾನು ಬೇರೆ ಕಡೆ ತೆರಳಿದ್ದೀನಿ, ಜೊತೆಗೆ ನನ್ನ ಮಗ ಕಂಪ್ಲೇಂಟ್ ಕೊಟ್ಟಿರೋದೇನಿದೆ ಆ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಸಂಬಂಧಪಟ್ಟಂತೆ ಆತ ಗೊತ್ತಿಲ್ಲದೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಭಯ ಹುಟ್ಟಿಸಿ ಅಥವಾ ಪ್ರೆಷರ್ ಹಾಕಿ ಏನಾದ್ರೂ ಸ್ಟೇಟ್ಮೆಂಟ್ ಅನ್ನ ಪಡೆದ್ರ ಈ ವಿಡಿಯೋದಲ್ಲಿ ಅನ್ನೋದನ್ನು ಕೂಡ ಎನ್ಕ್ವೈರಿ ಮಾಡಬೇಕಾಗುತ್ತೆ. ಜೊತೆಗೆ SIT ಅಧಿಕಾರಿಗಳ ಮುಂದೆ ಸ್ಟೇಟ್ಮೆಂಟ್ ಅಂತ ಕೊಡುವಂತ ಸಂದರ್ಭದಲ್ಲೂ ಕೂಡ ಯಾರಾದ್ರೂ ಪ್ರೆಷರ್ ಹಾಕಿದ್ರ ಇದು ಕೂಡ ಇಂಪಾರ್ಟೆಂಟ್ ಆಗಿರುವಂತ ವಿಚಾರ ಆಗುತ್ತೆ. ಹಾಗಾಗಿ ಈ ಮೊದಲು ಈ ಒಂದು ಕಾನ್ಫ್ಲಿಕ್ಟ್ ಅನ್ನ ಅಂದ್ರೆ ಆಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ, ವಿಡಿಯೋದಲ್ಲಿ ಆಕೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನಿದೆ ಆ ಸ್ಟೇಟ್ಮೆಂಟ್ ಕೊಡುವಂತ ಸಂದರ್ಭದಲ್ಲಿ ಆಕೆ ಸ್ವಇಚ್ಛೆಯಿಂದ ಹೇಳಿಕೆ ಕೊಟ್ಲಾ ಅಥವಾ ಯಾವುದೇ ಭಯ ಇಲ್ಲದೆ ಹೇಳಿಕೆ ಕೊಟ್ಲಾ ಅಥವಾ SIT ಅಧಿಕಾರಿಗಳ ಮುಂದೆ ದೂರು ದಾಖಲು ಮಾಡುವಂತ ಸಂದರ್ಭದಲ್ಲಿ ಭಯ ಇಲ್ಲದೆ ಹೇಳಿಕೆ ಕೊಟ್ರ, ಈ ಒಂದು ಕಾನ್ಫ್ಲಿಕ್ಟ್ ಅನ್ನ ಮೊದಲು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಹಾಗಾಗಿ ನ್ಯಾಯಾಧೀಶರ ಮುಂದೆ ವಕೀಲರು ಕೂಡ ಅಂದ್ರೆ ರೇವಣ್ಣ ಪರ ವಕೀಲರು ಇದನ್ನ ಪ್ರೆಸೆಂಟ್ ಮಾಡ್ತಾರೆ. ಆದ್ರೆ ನ್ಯಾಯಾಧೀಶರು ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ತಾರೆ, ಯಾಕಂದ್ರೆ ಅವರ ವಿವೇಚನೆಗೆ ಬಿಟ್ಟಂತ ವಿಚಾರಗಳಾಗ್ತಾ ಹೋಗ್ತವೆ. ಹಾಗಾಗಿ ಮುಂದಿನ ಹಂತದಲ್ಲಿ ಈ ಒಂದು ವಿಡಿಯೋ ಯಾವ ರೀತಿ ಸಹಾಯ ಆಗುತ್ತೆ ರೇವಣ್ಣ ಅವ್ರಿಗೆ ಅನ್ನೋದು ತುಂಬಾ ಕುತೂಹಲಕಾರಿ ವಿಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.